ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವಾಜಿ ಕಿಚ್ಚಿಗೆ ಬಾಗಲಕೋಟೆ ಕೊತ ಅಂತ ಕುದಿತಾ ಇದೆ. ಬಾಗಲಕೋಟೆ ಜಿಲ್ಲಾ ಓಣಿ ಕ್ಷಣ ಕ್ಷಣಕ್ಕೂ ಉದ್ವಿಗ್ನತೆ ಮುಂದುವರಿತಾ ಇದೆ. ನಿನ್ನೆ ರಾತ್ರಿ ಮಸೀದಿ ಬಳಿ ಕಲ್ಲು ತೂರಾಟ ಆಗಿತ್ತು. ಈಗ ಮಾರ್ಕೆಟ್ ಬಳಿ ಕಲ್ಲು ತೂರಾಟ ಆಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾರು ಕಲ್ಲು ತೂರಾಟವನ್ನ ಮಾಡಿದ್ರು? ತಣ್ಣಗಾಗಿ ಇರೋದಕ್ಕೆ ಬಿಡುವಂತಹ ಲಕ್ಷಣಗಳು ಕಾಣ ಸಿಗ್ತಾ ಇಲ್ಲ. ಪದೇ ಪದೇ ಮಾಡಿದ ತಪ್ಪನ್ನೇ ಮಾಡ್ತಾ ಇದ್ದಾರೆ. ತಣ್ಣಗಾಗಿ ಇದ್ದಂತಹ ಕಿಲ್ಲಾ ಓಣಿಯಲ್ಲಿ ಮತ್ತೆ ಕಲ್ಲು ತೂರಾಟವಾಗಿದೆ. ಕಲ್ಲು ತೂರಾಟ ನಡೆಸಿದವರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ. ರಸ್ತೆಯಲ್ಲಿ ಅಟ್ಟಾಡಿಸಿ ಲಾಠಿ ಬೀಸಿದ್ದಾರೆ ಪೊಲೀಸ್ನವರು. ಬಾಗಲಕೋಟೆಯ ಗಲ್ಲಿಯಲ್ಲೂ ಕೂಡ ಖಾಕಿ ಸರ್ಪಗಾವಲು ಹಾಕಿದೆ. ಕಿಲ್ಲಾ ಓಣಿಯಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣ ಬಂದ್ ಆಗಿದೆ. ಈ ಕಲ್ಲು ತೂರಾಟ ಆದಂತಹ ಹಿನ್ನೆಲೆಯಲ್ಲಿ ಪಾಪ ಬಡವ ಬಲ್ಲಿಗರು ತರಕಾರಿ ಮಾಡಿಕೊಂಡು ಮಾರಾಟ ಮಾಡಿಕೊಂಡು, ಅಂಗಡಿ ಮಾಲೀಕರು ಈ ಅಂಗಡಿಯನ್ನ ಓಪನ್ ಮಾಡಿಕೊಂಡು ಹೇಗೋ ದಿನಗೂಲಿ ಮಾಡ್ಕೊಂಡು ಇರ್ತಾರೆ. ಅಂಥವರ ಜೀವನಕ್ಕೂ ಕೂಡ ಕಲ್ಲು ಹಾಕ್ತಾ ಇದ್ದಾರೆ ಈ ಕಲ್ಲು ತೂರಾಟ ಮಾಡಿರುವಂಥವ್ರು. ನೋಡಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ರಿ. ಪಾಪ ಸಾರ್ವಜನಿಕರು ಎದ್ನೋ ಬಿದ್ನೋ ಅಂತ ಓಡ್ ಹೋಗ್ತಾ ಇದ್ದಾರೆ. ಎಲ್ಲಿ ನಮಗೆ ಪೆಟ್ಟು ಬೀಳುತ್ತೋ ಅಂತ ಹೇಳಿ. ನೋಡಿ ಯಾವ ರೀತಿಯಾಗಿ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅಂತ ಹೇಳಿ. ಕಿಲ್ಲಾ ಓಣಿಯಲ್ಲಿ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ನಿನ್ನೆ ರಾತ್ರಿ ಮಸೀದಿ ಬಳಿ ಕಲ್ಲು ತೂರಾಟ ಆಯಿತು. ಇದೀಗ ಈ ಕಿಲ್ಲಾ ಓಣಿ ಬಳಿ ಕಲ್ಲು ತೂರಾಟ ಆಗಿದೆ. ಯಾವ ಕಾರಣಕ್ಕೆ ಕಲ್ಲು ತೂರಾಟ ಆಯಿತು? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ? ಸೌಮ್ಯ, ಬಾಗಲಕೋಟೆಯಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಗೋಧುಮ ಕಾಣದಂತಿರುವಂತದ್ದು. ಯಾಕಂದ್ರೆ ಹಿಂದೂ ಮುಖಂಡರು ಏನು ನಿನ್ನೆ ಕಲ್ಲು ತೂರಾಟ ನಡೀತು. ಆ ಕಲ್ಲು ತೂರಾಟದ ಏನಲ್ಲಿ ಇವತ್ತು ಸಭೆ ನಡೆಸಿತು. ಸಭೆ ನಂತರ ಹಿಂದೂ ಕಾರ್ಯಕರ್ತರು ತರಕಾರಿ ಮಾರ್ಕೆಟ್ ಆಗಿರ್ಬೋದು, ಬೇರೆ ಮಾರ್ಕೆಟ್ಗಳನ್ನ ಬಂದ್ ಮಾಡ್ತಾ ಮುಂದಾದ್ರು. ಇಂಥ ಸಂದರ್ಭದಲ್ಲಿ ಪೊಲೀಸರನ್ನ ತಡೆಯುವಂತ ಕೆಲಸ ಮಾಡಿದ್ರು. ಆದ್ರೆ ಏನು ಆಕ್ರೋಶಗೊಂಡಂತಹ ಯುವಕರು ತರಕಾರಿ ಮಾರ್ಕೆಟ್ ಮತ್ತೆ ಫಿಶ್ ಮಾರ್ಕೆಟ್ಗಳಿಗೆ ನುಗ್ಗಿ ಅಲ್ಲಿ ಕಲ್ಲೆಸೆಯುವಂತ ಕೆಲಸಕ್ಕೆ ಮುಂದಾದಾಗ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಅವ್ರಿಗೆ ಚಲಿಸುವಂತ ಕೆಲಸ ಕೂಡ ಮಾಡಿದ್ರು. ಅದಾದ ನಂತರ ಏನು ಬಾಗಲಕೋಟೆ ಮುಖ್ಯ ಮಾರುಕಟ್ಟೆ ಏನಿದೆ, ಆ ಮಾರುಕಟ್ಟೆಗೆ ತೆರಳಿದಂತಹ ಕಾರ್ಯಕರ್ತರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುವಂತ ಕೆಲಸ ಮಾಡಿದ್ರು. ಸದ್ಯಕ್ಕೆ ಬಾಗಲಕೋಟೆ ಸಂಪೂರ್ಣ ಸ್ತಬ್ಧ ಆಗಿರುವಂತದ್ದು. ಎಲ್ಲ ಅಂಗಡಿ ಮುಂಗಟ್ಟುಗಳು ಸದ್ಯಕ್ಕೆ
ಬಂದ್ ಆಗಿರುವಂತದ್ದು. ಅದಲ್ಲದೆ ಏನು ಉತ್ತರ ವಲಯ IGP ಏನಿದ್ದಾರೆ ಚೇತನ್ ಸಿಂಗ್ ರಾಥೋಡ್ ಅವರು ಈಗ ಘಟನಾ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಪೊಲೀಸರಿಗೆ ಎಚ್ಚರಿಕೆ ಸೂಚನೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಏನು ಅಲರ್ಟ್ ಆಗಿರ್ಬೇಕು ಅನ್ನೋ ಒಂದು ಸೂಚನೆಯನ್ನ ಎಲ್ಲ ಪೊಲೀಸರಿಗೆ ಸಿಬ್ಬಂದಿಗಳಿಗೆ ಚೇತನ್ ಸಿಂಗ್ ರಾಥೋಡ್ ಅವರು ಕೊಟ್ಟಂತದ್ದು. ಅಲ್ಲದೆ ಅಲ್ಲೇನು ಕಲ್ಲು ತೂರಾಟ ಆಯ್ತು, ಮಾರುಕಟ್ಟೆಯಲ್ಲಿ ತರಕಾರಿ ಕಲ್ಲು ಎಸೆತ ಪ್ರಕರಣ ನಡೀತು, ಅಲ್ಲಿಗೂ ಕೂಡ ಹೋಗಿ ಆ ಸ್ಥಳ ಪರಿಶೀಲನೆ ನಡೆಸಿದ್ರು. ಅದರ ನಂತರದಲ್ಲಿ ಏನು ಮಧ್ಯದಲ್ಲಿ ಆಯೂಬ್ ಖಾನ್ ಪುಣೇಕರನ್ನು ಏನು ಮುಸ್ಲಿಂ ಕೊಂಡಿದ್ದಾನೆ ಆ ಚೇತನ್ ಸಿಂಗ್ ರಾಥೋಡ್ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸುವಂತ ಏನು ಕೆಲಸ ಕೂಡ ಆಯ್ತು. ಏನಂದ್ರೆ ನೀವು 163 ಕಲಂ ಜಾರಿ ಇದೆ, ಇಂಥ ಸಂದರ್ಭದಲ್ಲಿ ಅವ್ರಿಗೆ ಅಂಗಡಿ ಮುಂಗಟ್ಟು ಬಂದ್ ಮಾಡೋಕೆ ಯಾಕೆ ಅವಕಾಶ ಕೊಟ್ರಿ ಅನ್ನೋ ಒಂದು ಕೆಲವೊಂದಿಷ್ಟು ಈ ವಿಷಯ ಸೇರಿದಂತೆ ಕೆಲವೊಂದಿಷ್ಟು ನಿನ್ನೆ ನಡೆದಂತಹ ಘಟನೆಗಳನ್ನು ಕೂಡ ಅಲ್ಲಿ ಚೇತನ್ ಸಿಂಗ್ ರಾಥೋಡ್ ಅವ್ರ ಜೊತೆ ಆಯೂಬ್ ಖಾನ್ ಪುಣೇಕರ್ ಅವರು ಚರ್ಚೆ ನಡೆಸಿದ ಕೆಲಸ ಕೂಡ ಆಗಿರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.